ಫಸ್ಟ್ ಒಂದು ಬಂದು ಜೋಆರ್ ಪಾಪ್ಸ್ ಅಂತ. ಇದರೊಳಗೆ ನಾವು ರಾಗಿ ಮತ್ತು ಜೋಳ ಕಾಳುಗಳನ್ನ ಯೂಸ್ ಮಾಡಿಕೊಂಡು ಮಿಕ್ಸ್ಚರ್ ಮಾಡಿದ್ದೀವಿ. ಯೂಶ್ವಲಿ ಮಿಕ್ಸ್ಚರ್ ಸಿಗುತ್ತೆ ಎಲ್ಲ ಕಡೆನೂ, ಆದರೆ ಅದು ಬೇಸನಿಂದ ಮಾಡಿರ್ತಾರೆ. ಇದು ಜೋಳ ಮತ್ತು ರಾಗಿಯಲ್ಲಿ ಮಾಡಿರೋ ಮಿಕ್ಸ್ಚರ್. ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ಖಟ್ಟ ಮೀಠಾ ಟೇಸ್ಟ್ ಎರಡೂ ಇರುತ್ತೆ. ಇದು ಬಂದು ರಾಗಿ ಪಾಪ್ಸ್ ಅಂತ. ರಾಗಿ ಇದು ಎಸ್ಪೆಷಲಿ ಡಯಾಬಿಟೀಸ್ ಫ್ರೆಂಡ್ಲಿ. ಈ ಡಯಾಬಿಟೀಸ್ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಒಂದು ರೆಡಿ ಮಾಡಿದ್ದೀವಿ. ಯಾಕಂದರೆ ಎಲ್ಲರೂ ಎಲ್ಲ ಮಿಕ್ಸ್ಚರ್ಸು ತಿಂತಾ ಇರ್ತಾರೆ. ಈ ಡಯಾಬಿಟೀಸ್ ಪೀಪಲ್ಗೆ ಒಂದು ಬೇಕು ಅಲ್ವಾ, ಅವ್ರಿಗೂ ಮಿಕ್ಸ್ಚರ್ ಅನ್ನೋದು ಬೇಕಾಗಿರುತ್ತೆ ಒಂದು ಜೀವನದಲ್ಲಿ. ಅದಕ್ಕೋಸ್ಕರ ನಾವು ರಾಗಿ ಪಾಪ್ಸ್ ಅಂತ ರೆಡಿ ಮಾಡಿದ್ದೀವಿ. ಆರಾಮಾಗಿ ಎಲ್ಲ ಏಜ್ ಅವರು, ಎಲ್ಲ ಜನರೇಷನ್ ಅವರು ಇದನ್ನು ತಿನ್ಬೋದು. ಇದು ಬಂದು ಬೂಂದಿ ಬ್ಲಾಸ್ಟ್. ಬೂಂದಿ ಖಾರ ಬೂಂದಿ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಾಯಿದ್ದೀವಿ. ಬಟ್ ಇದರೊಳಗೆ ಏನು ಸ್ಪೆಷಾಲಿಟಿ ಅಂದರೆ ಇದರೊಳಗೆ ನಾವು ಸಿರಿಧಾನ್ಯ ಯೂಸ್ ಮಾಡಿದ್ದೀವಿ ಈ ಬೂಂದಿ ಲಾಡುಲಿ. ಮತ್ತು ಇದು ಒಂದೇ ನಮ್ಮ ಕಂಪ್ನಿಯಲ್ಲಿ ಡೀಪ್ ಫ್ರೈಡ್ ಅಂದರೆ. ಬಟ್ ಈ ಡೀಪ್ ಫ್ರೈಡಲ್ಲಿ ನಾವು ಡೀಪ್ ಫ್ರೈ ಮಾಡಿದ್ಮೇಲೆ ಇದರೊಳಗಿಂದ ಎಣ್ಣೆನ ತೆಗೆದುಬಿಡ್ತೀವಿ, ಡಿ ಆಯಿಲರಲ್ಲಿ ಹಾಕ್ತೀವಿ. ನಮ್ಮ ಹತ್ರ ಒಂದು ಮಷೀನ್ ಇದೆ, ಡಿ ಆಯಿಲರ್ ಅಂತ. ಬೂಂದಿ ಮಾಡಿ ಆದಮೇಲೆ ಆ ಡಿ ಆಯಿಲರಲ್ಲಿ ಹಾಕ್ಬಿಟ್ಟು ಎಕ್ಸೆಸ್ ಆಯಿಲ್ ಏನೇನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿರ್ತೀವಿ. ಇದು ಮಖಾನ ಬ್ಲಾಸ್ಟ್ ಅಂತ. ಮಖಾನ ಯೂಶ್ವಲಿ ಎಲ್ಲರೂ ತಿಂತಾ ಇರ್ತಾರೆ ಈಗ. ಮಖಾನ ಯೂಶ್ವಲಿ ಈಗ ಸ್ನ್ಯಾಕ್ಸ್ ಬಾಕ್ಸ್ಗೆ ಮಕ್ಕಳಿಗೆ ಎಲ್ಲ ಅಮ್ಮಂದಿರು ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ತುಂಬ ಎಕ್ಸ್ಪೆನ್ಸಿವು. ಬಟ್ ನಾವು ಅದರಲ್ಲಿ ಒಂದು ಹೊಸ ವೆರೈಟಿ ಶುರು ಮಾಡಿದ್ದೀವಿ. ಈ ಮಖಾನ ಮತ್ತು ಜೋಳ ಅನ್ನೋದು ಮಂಡಕ್ಕಿ ಥರ ಕಾಣಿಸುತ್ತೆ ಇದರೊಳಗೆ, ಬಟ್ ಈ ಮಂಡಕ್ಕಿನ ನಾವು ಜೋಳದಲ್ಲಿ ಮಾಡಿದ್ದೀವಿ. ಇದು ಅಕ್ಕಿ ಯೂಸ್ ಮಾಡಿರೋ ಮಂಡಕ್ಕಿ ಅಲ್ಲ, ಜೋಳದಿಂದ ಮಾಡಿರೋ ಮಂಡಕ್ಕಿ. ಜೋಳ ಮತ್ತು ಮಖಾನ ಯೂಸ್ ಮಾಡಿಕೊಂಡು ಈ ಮಿಕ್ಸ್ಚರ್ ರೆಡಿ ಮಾಡಿದ್ದೀವಿ. ನಮ್ಮದು ರೆಡಿ ಟು ಮಿಕ್ಸ್ ಇದೆ. ರೆಡಿ ಟು ಮಿಕ್ಸ್ ಅಂದರೆ ಕುಕ್ 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಅಂಥ ಒಂದು ಪ್ರಾಡಕ್ಟ್ಸು ಇದೆ, ಪ್ರೀ ಮಿಕ್ಸಸ್ಸು. ಇದು ಬಂದು ಕೋಡೋ ಉಪ್ಮಾ ಮಿಕ್ಸ್ ಅಂತ. ಅಂದರೆ ನೀವೆಲ್ಲರೂ ಒಂದು 5 ನಿಮಿಷಕ್ಕೆ ಹೋಗಬೇಕು, ಟೈಮ್ ಇಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಜಸ್ಟ್ 1 ಗ್ಲಾಸ್ ಹಾಟ್ ವಾಟರ್ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ಉಪ್ಮಾ ರೆಡಿ ಆಗೋಗುತ್ತೆ. ಸೊ ನೀವು ಎಲ್ಲಿ ಬೇಕಾದರೂ ಆರಾಮಾಗಿ ಒಂದು 10 ಮಿನಿಟ್ಸ್ಗೆ ಹೋಗೋ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಇದು ಪೋಹ, ಇಂಡೋರಿ ಪೋಹ ಅಂತ. ಇಂಡೋರಲ್ಲಿ ತುಂಬ ಫೇಮಸ್ ಈ ಪೋಹ. ಇದನ್ನು ನಾವು ಇಲ್ಲೇ ರೆಡಿ ಮಾಡಿದ್ದೀವಿ. ಇದು ಖಟ್ಟ ಮೀಠಾ ಎರಡೂ ಇರುತ್ತೆ ಟೇಸ್ಟು. ಮತ್ತು ಇದು ನೀವು ಹಾಗೇನೂ ಟೇಸ್ಟ್ ಮಾಡ್ಬೋದು. ಮತ್ತು ನಾವು ಒಂದು ಅರ್ಧ ಕಪ್ ನೀರು ಹಾಕಿ ಒಂದು 5-10 ನಿಮಿಷ ಬಿಟ್ಟರೆ ಮತ್ತು ಇದು 5-10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ರೆಡಿ ಟು ಕುಕ್ ಇದು. ಇದು ನವಧಾನ್ಯ ದೋಸೆ ಅಂತ. ದೋಸೆ ಎಲ್ಲರೂ ಯೂಶ್ವಲಿ ಅಕ್ಕಿಯಲ್ಲಿ ಮಾಡ್ತಾರೆ. ನಾವು ನವಧಾನ್ಯಗಳು ಯೂಸ್ ಮಾಡಿಕೊಂಡು ದೋಸೆ ರೆಡಿ ಮಾಡಿದ್ದೀವಿ. ಇವನ್ ಡಯಾಬಿಟೀಸ್ ಅವರು ಯೂಸ್ ಮಾಡ್ಬೋದು. ಆಲ್ ಏಜ್ ಪೀಪಲ್ ಆ್ಯಂಡ್ ಎಲ್ಲರೂ ಯೂಸ್ ಮಾಡ್ಬೋದು. ಇದನ್ನು ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಮನೇಲಿ ಇನ್ನೂ ಒಂದು ಬರುತ್ತೆ, ಗಂಜಿ ಮಿಕ್ಸ್ ಅಂತ ರೆಡಿ ಮಾಡಿದ್ದೀವಿ ನಾವು. ಎಲ್ಲ ಧಾನ್ಯಗಳನ್ನೂ ಯೂಸ್ ಮಾಡಿಕೊಂಡು ಗಂಜಿ ರೆಡಿ ಮಾಡಿದ್ದೀವಿ. ಸೊ ಇಫ್ ಯು ಸ್ಕಿಪ್ ಬ್ರೇಕ್ಫಾಸ್ಟ್, ನೀವು ಆ ಒಂದು ಗ್ಲಾಸ್ ಗಂಜಿ ಕುಡಿದು ನೀವು ಬ್ರೇಕ್ಫಾಸ್ಟ್ ರೆಡಿ ಆಗೋಗುತ್ತೆ ನಿಮಗೆ. ಆ ಥರ ಇದೆ. ಮತ್ತು ಈಗ ನಮ್ಮ ಈ ಒಂದು ಕಂಪನಿ ಬಂದು ಸುಂಕದಕಟ್ಟೆಯಲ್ಲಿ ಲೊಕೇಟ್ ಆಗಿದೆ. ನಾವು ಈ ಪ್ರಾಡಕ್ಟ್ಸ್ನ ನಿಮಗೆ ಏನು ಬೇಕು ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ಗೆ ಲಾಗಿನ್ ಆಗಿ ನಮಗೆ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮಗೆ ಎಲ್ಲ ಪ್ರಾಡಕ್ಟ್ಸು ನಿಮ್ಮ ಮನೆಗೆ ತಲುಪುತ್ತೆ.